ಕೊಪ್ಪಳ ಜಿಲ್ಲಾ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನನ್ನ ನಮಸ್ಕಾರಗಳು. ಇಂದು ದಿನಾಂಕ 19/7/2026 ಭಾನುವಾರ. ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 31ನೇ ಕಂತು ಬಿಡುಗಡೆ ಮಾಡಲಾಗಿದೆ. 2026-27ನೇ ಸಾಲಿನ ಮೇ ತಿಂಗಳ ಕಂತು ರೂಪಾಯಿ 2,000 ಅಂತೆ ಇಂದು ತಮ್ಮ ತಮ್ಮ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಲಾಗಿದೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 3,13,183 ಫಲಾನುಭವಿಗಳಿಗೆ ರೂಪಾಯಿ 2,000 ಅಂತೆ 62,63,66,000 ತಮ್ಮ ತಮ್ಮ ಅಕೌಂಟ್ಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ. ಈ ಒಂದು ಕಂತುಗಳು ಜಮಾ ಮಾಡಲು ಕಾರಣೀಭೂತರಾದಂಥ ನಮ್ಮ ಕರ್ನಾಟಕ ಗ್ಯಾರಂಟಿ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರವರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಫಲಾನುಭವಿಗಳ ಪರವಾಗಿ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ನಾನು ಈ ಒಂದು ಫಲಾನುಭವಿಗಳಿಗೆ ಕೇಳಿಕೊಳ್ಳುವುದಿಷ್ಟೇ, ತಾವು ಯಾವ ರೀತಿ ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಿರಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿರಿ, ಅದೇ ರೀತಿ ಮುಂದಿನ ದಿನಮಾನದಲ್ಲಿ ಕೂಡ ತಾವೆಲ್ಲರೂ ಕೂಡ ಇದೇ ರೀತಿ ಆಶೀರ್ವಾದ ಮಾಡಬೇಕಂತೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇವತ್ತು ನಮ್ಮ ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ ಪ್ರಾರಂಭ ಆದಮೇಲೆ ಇಂದಿಗೆ ಸುಮಾರು 1,926 ಕೋಟಿ ರೂಪಾಯಿಯನ್ನು ನಾವು ಇವತ್ತು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಮೌಂಟ್ ನಾವು ಕೊಟ್ಟಿದ್ದೀವಿ, ಅವರವರ ಅಕೌಂಟ್ಗೆ ಜಮಾ ಮಾಡಿದ್ದೀವಿ. ಅದೇ ರೀತಿ ಈ ಒಂದು 32ನೇ ಕಂತು ಕೂಡ ಅತಿ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ. ಅದಕ್ಕೆ ನಾವು ಸರ್ಕಾರದಲ್ಲಿ ಕೂಡ ನಾವು ಇವತ್ತು ಒತ್ತಡ ತರ್ತೀವಿ. ಯಾಕಂತಂದರೆ ಇವತ್ತು ಈ ಒಂದು ಬರುವಂಥ ಒಂದು ಇದಾಗಿದೆ, ಅದಕ್ಕೆ ನಾವು ಬರ ಘೋಷಣೆ ಆಗುವಂಥ ಕೆಲಸ ಆಗಿದೆ. ಅದಕ್ಕೆ ಮುಂಜಾಗ್ರತವಾಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ತಂದು ಇವತ್ತು 32ನೇ ಕಂತು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂಥೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ನಾನು ಮತ್ತೊಮ್ಮೆ ನಮ್ಮ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ನಾನು ಮತ್ತೊಮ್ಮೆ ನನ್ನ ಧನ್ಯವಾದಗಳು, ಅಭಿನಂದನೆಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಲೋಕಸಭಾ ಸದಸ್ಯರು ಮತ್ತು ಶಾಸಕರುಗಳು ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.